ನಮ್ಮ ಕೇಂದ್ರದ ಮಾಪನದ ಪ್ರಕಾರ 131 ನಗರಗಳು ಮಾಲಿನ್ಯದಿಂದ ಕೂಡಿರ್ತಕ್ಕಂಥ ನಗರಗಳಾಗಿವೆ. ಎಷ್ಟು ಇರಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ. ಅದರಲ್ಲಿ ಬೆಂಗಳೂರು ಕೂಡ ಒಂದು ಸೇರಿದೆ, ಹುಬ್ಬಳ್ಳಿ ಧಾರವಾಡನೂ ಕೂಡ ಸೇರಿದೆ, ದಾವಣಗೆರೆ ಸೇರಿದೆ, ಕಲಬುರಗಿ ಸೇರಿದೆ. ಇದು ಆತಂಕ ಅಲ್ವಾ? ಬೆಂಗಳೂರಿನಲ್ಲಿ ವಾಸ ಮಾಡೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ನಮ್ಮ ಎಲ್ಲ ಜನರು ಕೂಡ ಪರಿಸರದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೋಬೇಕು. ಅದಕ್ಕೆ ಸಾಲುಮರದ ತಿಮ್ಮಕ್ಕ ಒಂದು ದೊಡ್ಡ ಉದಾಹರಣೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಸಾಲುಮರದ ತಿಮ್ಮಕ್ಕನವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರು ಬಹಳಷ್ಟು ಮರಗಿಡಗಳನ್ನು ನೆಟ್ಟಿದ್ರು. ಅವ್ರು ಹೇಗಿದ್ರು ಅಂತಂದ್ರೆ ತನ್ನ ಮಕ್ಕಳಂತೆ ಮರಗಿಡಗಳನ್ನು ನೆಟ್ಟು ಬೆಳೆಸಿ ಮಕ್ಕಳಂತೆ ನೋಡ್ತಕ್ಕಂಥ ಪ್ರವೃತ್ತಿಯನ್ನು ಸಾಲುಮರದ ತಿಮ್ಮಕ್ಕನವರು ಬೆಳೆಸ್ಕೊಳ್ಳಿ. ಆ ರೀತಿ ಪ್ರತಿಯೊಬ್ಬರು ಕೂಡ ಸಾಲುಮರದ ತಿಮ್ಮಕ್ಕ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಸ್ವಾಮಿಯವರು ಹೇಳಿದ್ರು, ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅದಕ್ಕೆ ಪರಿಸರ ಮಂಡಳಿಯಲ್ಲಿ ಹಣ ಇದೆ, ಅದಕ್ಕೆ ಹಣಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. 1 ಕೋಟಿ ರೂಪಾಯಿ ಇಡಬೇಕು. ಅದರಲ್ಲಿ ಬಂದಂಥ ಬಡ್ಡಿಯಿಂದ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ 5 ಜನರಿಗೆ ಯಾರ್ಯಾರು ಪರಿಸರವಾದಿಗಳಿರ್ತಾರೆ ತಿಮ್ಮಕ್ಕನವ್ರ ರೀತಿಯಲ್ಲಿ, ಅಂಥ ಪರಿಸರವಾದಿಗಳಿಗೆ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಬೆಂಗಳೂರು ನಗರ 1ರಲ್ಲೇ ಅಶ್ವತ್ಥನಾರಾಯಣ, ಬೆಂಗಳೂರು ನಗರ 1ರಲ್ಲೇ 900 ಟನ್ ಎಂಥದ್ದು ಅಲ್ಲಲ್ಲ, ಈ ಪ್ಲಾಸ್ಟಿಕ್ 900 ಟನ್ ಪ್ಲಾಸ್ಟಿಕ್ಕು ಬೆಂಗಳೂರು ನಗರ 1ರಲ್ಲೇ ಉತ್ಪಾದನೆ ಆಗುತ್ತೆ. 900 ಟನ್. ಇದನ್ನ ನಾವು ಜನ ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈ ಜನರಲ್ಲಿ ಜಾಗೃತಿ ಬರದೆ ಹೋದರೆ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅಂತ ಹೆಂಗಾಗ್ತದೆ? ಅದಕ್ಕೆ ಜನರಲ್ಲಿ ಜಾಗೃತಿ ಬರಬೇಕು. ಪರಿಸರದ ಬಗ್ಗೆ ಜನಜಾಗೃತಿ ಬರಬೇಕು. ಆ ಜನಜಾಗೃತಿ ಬಂದಾಗ ಮಾತ್ರ, ಸರ್ಕಾರ ಜೊತೆ ಕೈ ಜೋಡಿಸಿದಾಗ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ 2030ನೇ ಇಸ್ವಿಗೆ ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಬೇಕು ಅಂತ ಇದ್ದೀವಿ. 2030 ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು. ಜನ ಕೋಆಪರೇಷನ್ ಮಾಡದೆ ಹೋದರೆ ಕಸ ಉತ್ಪಾದನೆ ಆದದನ್ನು ನಾವು ಎಲ್ಲ ಕಡೆ ಗಾರ್ಬೇಜ್ ನಗರ ಅಂತ ವಿರೋಧ ಪಕ್ಷದವ್ರು ಕರೀತಾರೆ. ಅದು ಎಲ್ಲರ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲಿ ಏನಾಗಿಲ್ಲ. ನಿಮ್ಮ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಇತ್ತು, ಮುಂದಿನ ಕೂಡ ಇದೆ. ಅಂದರೆ ನಾನು ಟೀಕೆ ಮಾಡ್ತಾ ಇಲ್ಲ, ಉದ್ದೇಶ ಹಿಂಗೆ ಬೆಳಿಲಿಕ್ಕೆ ಬಿಡಬಾರ್ದು ಅಷ್ಟೇ.
ಗಾರ್ಬೇಜ್ ನಗರವಾಗಿ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ಸರ್ಕಾರದ ಉದ್ದೇಶ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು, ಕಸ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಜನರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿದಾಗ ಮಾತ್ರ. ಈಗ ಹಸಿ ಒಣ ತ್ಯಾಜ್ಯ ಇರ್ತದೆ, ಹಸಿ ಒಣ ತ್ಯಾಜ್ಯ ಇರ್ತದೆ. ನೀವು ವಿಭಾಗ ಮಾಡಿದವರು ಹೆಂಗಾಗ್ತದೆ? ವಿಭಾಗ ಮಾಡೋದು ಯಾರು? ಹಸಿ ಬೇರೆ ಒಣದ ಬೇರೆ ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ, ನಾಗರಿಕರಲ್ಲಿ ಮನವಿ ಮಾಡ್ತೇನೆ, ಈ ಒಣ ಮತ್ತು ಹಸಿ ತ್ಯಾಜ್ಯವನ್ನು ಏರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಕೈಗಾರಿಕೋದ್ಯಮಿಗಳು ಇದರಲ್ಲ, ತ್ಯಾಜ್ಯ ಬರ್ತದೆ, ಕೈಗಾರಿಕೆಯ ಮೇಲೆ ತ್ಯಾಜ್ಯಗಳು ಉತ್ಪಾದನೆ ಆಗಿ ಆಯ್ತದೆ. ಆ ತ್ಯಾಜ್ಯನ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ, ಪರಿಸರಕ್ಕೆ ಅದು ಅದರಿಂದ ಹಾನಿಯಾಗಬಾರ್ದು. ಹಾನಿಯಾಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ಕೈಗಾರಿಕೋದ್ಯಮಿಗಳ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ. ಈಗ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು, ಕೈಗಾರಿಕೆಗಳು ಬರಲೇಬೇಕು, ಉದ್ಯೋಗ ಸೃಷ್ಟಿಯಾಗಲೇಬೇಕು, ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲೇಬೇಕು, ಅದಾಗಲೇಬೇಕು, ಕೈಗಾರಿಕೆಗಳು ಬರಲೇಬೇಕು. ಆದರೆ ತ್ಯಾಜ್ಯ ಪರಿಸರವನ್ನು ಮಾಲಿನ್ಯ ಮಾಡ್ತಕ್ಕಂಥ ರೀತಿಯಲ್ಲಿ, ಮಾಡದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ.